ಚಲೋ ಆಯ್ತು. ಆಲ್ರೆಡಿ ಒಂದು ಪೀಸ್ ತಿಂದೆ. ಚಲೋ ಇದೆ. ಆಚೆ ಚಲೋ ಇದೆ. ಕೊತ್ತಂಬರಿ ಸೊಪ್ಪೊಂದು ಹಾಕೋಕ್ಕಾಗಿತ್ತು, ಅಪ್ಪಂಗೆ ಇಷ್ಟ ಆಗ್ತಿಲ್ಲ ಹಾಕಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿರುವಂಥ ಪುಲ್ಕ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪನೂ ಎಣ್ಣೆ ಹಾಕ್ಕೊಳ್ಳದೆ ಮಾಡಿರುವಂಥದ್ದು. ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಮಾಡಬೇಕಾ? ಇದಕ್ಕೆ ಕೆಲವೊಂದು ಟಿಪ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾನಿವತ್ತು ಪನ್ನೀರ್ ಬಟರ್ ಮಸಾಲ ಕೂಡ ತೋರಿಸ್ತಾ ಇದ್ದೀನಿ, ಹೇಗೆ ಮಾಡ್ತಿದ್ದೀನಿ ನಾನು ಅಂತ. ಇವತ್ತಿನ ಈ ರೆಸಿಪಿ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ನಾನು ಪನ್ನೀರ್ ಬಟರ್ ಮಸಾಲಾನ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಮೊದಲು ತೋರಿಸ್ತೀನಿ, ಆನಂತರ ಪುಲ್ಕ ಮಾಡೋದನ್ನು ತೋರಿಸ್ತೀನಿ. ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಮೊದಲು ಫ್ರೆಶ್ ಆಗಿ ಬಟರ್ ರೆಡಿ ಮಾಡ್ಕೊಳ್ತೀನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಇಲ್ಲಿ 2 ಚಮಚದಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಅಡುಗೆ ಎಣ್ಣೆನ ಹಾಕ್ಕೋಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗಷ್ಟೇ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡಿರುವಂಥದ್ದು ಮನೆಯಲ್ಲಿನೇ. ನಾನು 6 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಬೆಳೆದಿರುವಂಥ ಏಲಕ್ಕಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಒಳಗಡೆ ಬೀಜ ಕಪ್ಪಾಗಿ. ಜಷ್ಟು ಹಸಿ ಶುಂಠಿಯನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಂಡಿದ್ದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಂಥ 3 ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಗಾತ್ರದ 2 ಈರುಳ್ಳಿಯನ್ನು ಈ ರೀತಿ ಉದ್ದುದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಸೇರಿಸ್ಕೊಳ್ತೀನಿ ಇವಾಗ. ಸ್ವಲ್ಪ ಇದನ್ನು ಈ ರೀತಿ ಹುರ್ಕೊಳ್ಳೋಣ ಬೆಣ್ಣೆ ಮತ್ತು ಎಣ್ಣೆಯಲ್ಲಿ. ಕಟ್ ಮಾಡ್ಕೊಂಡಂಥ 2 ಟೊಮೆಟೊವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು 10-15 ಗೋಡಂಬಿ ತಗೊಂಡಿದ್ದೀನಿ. ಈಗ ಈ ಗೋಡಂಬಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡ್ಕೊಳ್ಳುವ. ಒಂದು 5 ನಿಮಿಷಗಳ ಕಾಲ ಟೊಮೆಟೊ ಮೃದುವಾಗೋದಿಕ್ಕೆ ಅಂತೇಳಿ, ಮೆದುವಾಗಲಿ ಅದು. ಪನ್ನೀರ್ ಬಟರ್ ಮಸಾಲ ಜೊತೆಗೆ ಪುಲ್ಕ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ಒಂದು ಬಟ್ಲಲ್ಲಿ ತೊಗೊಳ್ತಾ ಇದ್ದೀನಿ. ನೀವು ಕಪ್ ಅಳತೆಯಲ್ಲಿ ತೊಗೊಳ್ತಾ ಇದ್ದೀರಾ ಅಂತಂದರೆ 1 ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ ಅರ್ಧದಷ್ಟು ನೀರು ಬೇಕಾಗತ್ತೆ. ನಾನಿಲ್ಲಿ ದೊಡ್ಡ ಬೌಲಲ್ಲಿ 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ ಉಪ್ಪನ್ನು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ನೋಡಿ ಸೇರಿಸ್ಕೋಬೇಕು. ನಾನಿಲ್ಲಿ ಸಾಣೆಕಟ್ಟೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಕೆಲವೊಂದು ಉಪ್ಪು ಜಾಸ್ತಿ ಉಪ್ಪಿರುತ್ತೆ, ಸ್ವಲ್ಪ ಉಪ್ಪಿನಂಶ ಕಡಿಮೆ ಅಂದರೆ ತುಂಬ ಉಪ್ಪು ಆಗಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ. ಚಪಾತಿನೂ ಮಾಡ್ಕೋಬಹುದು, ಪುಲ್ಕನೂ ಮಾಡಿ. ನೀರನ್ನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಿ ಮಧ್ಯ ಭಾಗದಲ್ಲಿ ಸ್ವಲ್ಪ ಗುಂಡಿ ಮಾಡ್ಕೊಂಡಿದ್ದೀನಿ ನೀರು ಹಾಕೊಳ್ಳೋದಿಕ್ಕೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಹೂ ಬಿಸಿ ನೀರು ಹಾಕೋಬೇಕು. ತುಂಬ ಸಾಫ್ಟ್ ಆಗಿರುತ್ತೆ. ಸಂಜೆವರೆಗೆ ಇಟ್ಟರು ಕೂಡ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಮತ್ತೊಂದು ಅರ್ಧ ಗಂಟೆ ಮುಂಚೆನೆ ಕಲಸಿಟ್ಕೋಬೇಕು ಲಟ್ಸೋದಿಕ್ಕೆ. ಅರ್ಧ ಗಂಟೆ ಇರುವಾಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು. 1 ದೊಡ್ಡ ಬೌಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಲ್ಲ, ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು ನೀರು ಸಾಕಾಗತ್ತೆ. ಅಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕು. ಯಾವುದಕ್ಕೂ ನೀವು 1 ಬೌಲಿಗೆ 1 ಬೌಲ್ ಅಷ್ಟೇ ನೀರನ್ನ ಬಿಸಿ ಮಾಡಿ ಇಟ್ಕೊಂಡ್ರು ಆಗತ್ತೆ. ಯಾಕೆಂದ್ರೆ ನೋಡ್ತಾ ಕಲ್ಸ್ಕೊಳ್ಳೋದಲ್ವಾ. ಅದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು. 1 ದೊಡ್ಡ ಬೌಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಲ್ಲ, ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು ನೀರು ಸಾಕಾಗತ್ತೆ. ಅಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕು. ಯಾವುದಕ್ಕೂ ನೀವು 1 ಬೌಲಿಗೆ 1 ಬೌಲ್ ಅಷ್ಟೇ ನೀರನ್ನ ಬಿಸಿ ಮಾಡಿ ಇಟ್ಕೊಂಡ್ರು ಆಗತ್ತೆ. ಯಾಕೆಂದ್ರೆ ನೋಡ್ತಾ ಕಲ್ಸ್ಕೊಳ್ಳೋದಲ್ವಾ. ಮೊದಲೊಂದ್ಸರಿ ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಳೋಣ. ಈಗ ಮತ್ತೆ ಪುನಃ ಇದಕ್ಕೆ ನೀರು ಹಾಕ್ಕೊಂಡು ನಾವು ಪುನಃ ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳೋಣ.
ಮತ್ತೆ ಪುನಃ ಇದಕ್ಕೆ ನೀರು ಹಾಕ್ಕೋಬೇಕು. ಸಾಕಾಗಲ್ಲ, ಇನ್ನು ಬೇಕು ನೀರು ಇದಕ್ಕೆ. ನೋಡ್ತಾ ನೋಡ್ತಾ ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ನೀರು ಸುರ್ಕೊಳಕ್ಕೆ ಹೋಗಬೇಡಿ. ಈಗ ನಾವು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಈ ಥರ ಹಿಂದಿನ ಬೆರಳುಗಳಿನ ಹಿಂಭಾಗದಿಂದ ನಾವು ಈ ಥರ ಗಟ್ಟಿಯಾಗಿ ನಾದ್ಕೋತಾ ಕಲಿಸ್ಕೋಬೇಕು. ಸ್ವಲ್ಪ ಕೈಗೆ ನೀರು ತಾಗಿಸ್ಕೋಬೇಕು, ಇಲ್ಲಾಂದರೆ ಅಂಟುಕೊಳ್ಳುತ್ತೆ. ಆ ಥರ ಮಾಡ್ಕೊಳ್ತಾ ನಾವು ಚೆನ್ನಾಗಿ ಈ ಥರ ಮಾಡಿಕೊಂಡು ನಾದ್ಕೊಳ್ತಾ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ಹಿಟ್ಟನ್ನು ಇಷ್ಟು ಕಲಿಸ್ಕೊಂಡಾಯ್ತಲ್ಲ ನೋಡಿ, ಈ ರೀತಿ ಬೆರಳಿನ ಹಿಂಭಾಗದಲ್ಲಿ ನಾನು ನೀರು ಹಚ್ಕೊಂಡಿದ್ದೀನಿ. ಹೀಗೆ ನಾವು ಚೆನ್ನಾಗಿ ಒತ್ತಬೇಕು. ಈ ರೀತಿ ಮಾಡಿ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ. ಆಮೇಲೆ ಹಿಟ್ಟು ಇರುತ್ತಲ್ಲ, ಇದನ್ನು ನಾವು ಈ ರೀತಿ ಒಂದೆರಡು ಸಾರಿ ಮೇಲೆ ಕೆಳಗೆ ಮಾಡ್ಕೋಬೇಕು. ಇವಾಗ ನೋಡಿ ಹಿಟ್ಟು ಹೇಗೆ ಬಂದಿದೆ ಅಂತೇಳಿ. ಒಂದು ಅರ್ಧ ಗಂಟೆ ಇದನ್ನ ಹಾಗೇನೆ ಬಿಟ್ಟು ಬಿಡಬೇಕು, ಮುಚ್ಚಿಟ್ಬಿಡ್ಬೇಕು ಇದನ್ನು. ಟೊಮೆಟೊ ಬೆಂದಿದೆಯಾ ಅಂತ ನೋಡೋಣ. ನೋಡಿ ಬೆಂದಿದೆ, ಆರ್ಲಿ ಇದು, ಹಾಗೆ ಬಿಟ್ಟಿಡೋಣ, ಮುಚ್ಚಿಟ್ಬಿಡೋಣ. ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ ಅದೊಂದು ಅರ್ಧ ಗಂಟೆ ಹೀಗೆ ಒಂದು ಸೈಡಲ್ಲಿರಲಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ಇದರಲ್ಲಿ ಇವೆಲ್ಲವನ್ನು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಮಿಕ್ಸಿ ಜಾರಲ್ಲಿ ತುಂಬ ಚೆನ್ನಾಗಿ ನುಣ್ಣಗಾಗಿಲ್ಲ ಅಂತಂದರೆ ನೀವು ಜರಡಿ ಇಟ್ಕೋಬೋದು. ಯಾಕೆಂದರೆ ಟೊಮೆಟೊ ಸಿಪ್ಪೆ ಎಲ್ಲ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಇಲ್ಲ ನೀವು ಹಾಗೇ ಈ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಇರುತ್ತಲ್ಲ ಹಾಕ್ಕೋಬೋದು. ಪುನಃ ಅದೇ ಕಡಾಯಿನೇ ಇಟ್ಕೊಂಡಿದ್ದೀನಿ. ಮೊದಲು ಹುರ್ಕೊಂಡಿದ್ನಲ್ಲ ಅದೇ, ಅದರಲ್ಲೀಗ 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಚಮಚದಲ್ಲಿ 2 ಚಮಚದಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಒಂದು ಹಸಿಮೆಣಸನ್ನ ಸೀಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಚ್ಕೊಂಡಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೆ ಇದನ್ನು ಹುರ್ಕೋಬೇಕು ಎಣ್ಣೆ ಮತ್ತು ತುಪ್ಪದಲ್ಲಿ. 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಧನಿಯಾ, 1/2 ಚಮಚದಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ರೀತಿ ಕೈ ಆಡಿಸ್ಬೇಕು. ಇವಾಗ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಟೊಮೆಟೊ, ಗೋಡಂಬಿ ಎಲ್ಲ ಹಾಕಿ ರೆಡಿ ಮಾಡಿರೋ ಪೇಸ್ಟನ್ನ ಸೇರಿಸ್ಕೋಬೇಕು. ಇದಕ್ಕೆ 1 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಮಿಕ್ಸಿ ಜಾರ್ ತೊಳೆದಂಥ ನೀರು. ನಂತರ ಇದಕ್ಕೆ ಕ್ರೀಮ್ ಹಾಕ್ಕೊಳ್ಳಿ ಅಥವಾ ಮೊಸರು ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೋಬೋದು. ಕ್ರೀಮ್ ಆದರೂ ಹಾಕ್ಕೋಬೋದು, ಮೊಸರಾದರೂ ಹಾಕ್ಕೋಬೋದು. ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೈಯಲ್ಲಿ ತಿಕ್ಬಿಟ್ಟು ಕ್ರಷ್ ಮಾಡಿಬಿಟ್ಟು ಕಸೂರಿ ಮೇಥಿನ ಸೇರಿಸ್ಕೋಬೇಕು. ನಾನಿಲ್ಲಿ ಕ್ರೀಮ್ ಸೇರಿಸ್ಕೊಂಡಿಲ್ಲ, ನಾನಿಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕ್ರೀಮ್ ಹಾಕ್ಕೊಳ್ಳಿ. ನಾವಿಲ್ಲಿ ನಂದಿನಿ ಪನ್ನೀರ್ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ಈಗ ಈ ಪನ್ನೀರನ್ನು ಅದಕ್ಕೆ
ಸೇರಿಸ್ಕೊಳ್ಳೋಣ. ಕಟ್ ಮಾಡ್ಕೊಂಬಿಟ್ಟು ಈ ಪನ್ನೀರನ್ನ ಕಟ್ ಮಾಡಿಬಿಟ್ಟು ತೊಳೆದು ಸೇರಿಸ್ಕೊಳ್ಳೋಣ. ಪನ್ನೀರನ್ನು ಬೇಕಾದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದನ್ನು ಒಂದು ಸರಿ ತೊಳ್ಕೊಳ್ಳೋಣ. ನಾನು ಊರಿಗೆ ಹೋದಾಗ ಮನೆಯಲ್ಲೇ ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿರುತ್ತೆ. ಊರ ಹಾಲಲ್ಲಿ, ಈ ಹಾಲಲ್ಲೂ ಮಾಡ್ಕೋಬೋದು, ಆದರೆ ಊರ ಹಾಲಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ಕುದಿ ಬರ್ತಾ ಇದೆ, ಪನ್ನೀರ್ ಸೇರಿಸ್ಕೊಳ್ಳೋಣ. ಇದಕ್ಕೆ 1/4 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚಕ್ಕಿಂತಲೂ ಕಡಿಮೆನೇ ಅಂತ ಅಂದ್ಕೋಬೋದು. ಈಗ ಇದು ಒಂದು ಕುದಿ ಬರಲಿ, ಒಂದು 5 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. 5 ನಿಮಿಷ ಕುದಿ ಬರಲಿ, ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳಿ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರೂ ಕೊತ್ತಂಬರಿ ಸೊಪ್ಪನ್ನ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಇದು ನೋಡೋಣ, ಅರ್ಧ ಗಂಟೆ ಆಯಿತು. ಅಲ್ಲಿ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಇವಾಗ ಚಪಾತಿ ಲಟ್ಸ್ಕೊಳ್ಳೋಣ. ಪನ್ನೀರ್ ಬಟರ್ ಮಸಾಲನೇ ಹೆವಿ ಇರುತ್ತೆ, ಮತ್ತು ಇದಕ್ಕೂ ಎಣ್ಣೆ ತುಪ್ಪ ಎಲ್ಲ ಹಾಕಿ ತುಂಬ ಹೆವಿ ಮಾಡ್ಕೋಬಾರ್ದು. ಇದಕ್ಕೆ ಎಣ್ಣೆ ಸ್ವಲ್ಪನೂ ಹಾಕದೇನೆ ಮಾಡ್ತಾ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತೇಳಿ, ಕೈಗೂ ಅಂಟ್ಕೊಳ್ಳಲ್ಲ, ಹಾಗೆ ತುಂಬ ಮೃದುವಾಗಿ ಬಂದಿದೆ. ಈ ರೀತಿ ಮೃದುವಾಗಿ ಬಂದ್ರೇ ಸಂಜೆವರೆಗೂ ನೀವು ಬೆಳಿಗ್ಗೆ ಮಾಡಿದಿಟ್ರು ಕೂಡ ಚಪಾತಿ ಅಷ್ಟೇ ಮೃದುವಾಗಿರುತ್ತೆ. ಆಗಿದೆ ನೋಡೋಣ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಪನ್ನೀರು ಇವೆಲ್ಲ ಹೀರ್ಕೊಳ್ಳುತ್ತೆ ಮಸಾಲವನ್ನು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಸಾಲ ಹೀರ್ಕೊಂಡಾಗ. ಪನ್ನೀರ್ ಹಾಕಿದ್ಮೇಲೆ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪೆಲ್ಲ ಸರಿಯಾಗಿ ಆಗಿದೆಯಾ ಅಂತೇಳಿ. ಉಪ್ಪೆಲ್ಲ ಸರಿಯಾಗಿದ್ರೆ ಮತ್ತೇನು ಹಾಕ್ಕೊಳ್ಳೋದು ಬೇಕಾಗಲ್ಲ. ಸರಿಯಾಗಿಲ್ಲ, ಇನ್ನು ಬೇಕು ಸ್ವಲ್ಪ ಅನಿಸಿದ್ರೆ ಒಂಚೂರು ಉಪ್ಪನ್ನು ಸೇರಿಸ್ಕೋಬೋದು ಇವಾಗ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕ್ಲೀನಾಗಿ ತೊಳೆದು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಕೊನೆಯಲ್ಲಿ. ನನಗೆ ತುಂಬ ಇಷ್ಟ ಸೇರಿಸ್ಕೊಂಡ್ರೆ, ನಮ್ಮ ಮನೆಯಲ್ಲಿ ಯಜಮಾನರಿಗೆಲ್ಲ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಸೇರಿಸ್ತಾ ಇಲ್ಲ ಅಷ್ಟೇ. ಬಿಟ್ಕೊಂಡ್ಬಿಡೋಣ. ಈಗ ಲಟ್ಸ್ಕೊಳ್ಳೋ ಟೈಮಲ್ಲಿ ಮತ್ತೊಮ್ಮೆ ಪುನಃ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಇವಾಗ ಇಷ್ಟು ಹಿಟ್ಟು ತೊಗೊಂಬಿಟ್ಟು ಉಂಡೆ ರೆಡಿ ಮಾಡ್ಕೊಳ್ಳೋಣ, ಚೆನ್ನಾಗಿ ತಿಕ್ಬಿಟ್ಟು. ಈ ರೀತಿ ಈ ರೀತಿ ಉಂಡೆಗಳು ಮಾಡ್ಕೋಬೇಕು. ಜಾಸ್ತಿ ಹಿಟ್ಟೇನು ತೊಗೊಳೋದು ಬೇಡ, ಸ್ವಲ್ಪ ತೊಗೊಂಡ್ರೆ ಸಾಕು. ಈಗ ಇದನ್ನ ಲಟ್ಸ್ಕೊಳ್ಳೋಣ. ಮತ್ತೆ ಇದನ್ನ ಮುಚ್ಚಿಟ್ಕೊಂಡ್ಬಿಡ್ಬೇಕು, ಯಾಕೆಂದರೆ ಗಾಳಿ ಬಿಟ್ಟರೆ ಅದು ಇದಾಗ್ಬಿಡತ್ತೆ, ಒಂಥರ ಡ್ರೈ ಆಗಿಬಿಡತ್ತೆ. ಈಗ ಒಂದು ಕಡೆ ಇವಾಗ ಕಾದಿದೆ, ಇದನ್ನ ಹಾಕ್ಕೊಂಡ್ಬಿಡೋಣ. ಹಾಗೆ ಇನ್ನೊಂದನ್ನ ಇಲ್ಲಿ ಲಟ್ಟಿಸ್ಕೊಳ್ತೀನಿ. ಹಿಂಗೆ ಒಂದು ಲಟ್ಟಿಸ್ತಿದ್ದಂಗೆ ಪಟ ಲಟ್ಸೋಕ್ಕಾಗ್ಬಿಡತ್ತೆ. ಮೊದಲನೇ ಲಟ್ಟಿಸುವಾಗ ಸ್ವಲ್ಪ ಹಿಟ್ಟೆಲ್ಲ ಹಾಕ್ಕೊಳ್ಳೋಗಿದಾಗುತ್ತೆ ನೋಡಿ. ಇವಾಗ ಎರಡನೇದನ್ನ ಆರಾಮಾಗಿ ನೀವು ತಿರ್ಸ್ಕೋತಾ ಲಟ್ಟಿಸ್ಕೋತ ಹೋಗ್ಬೋದು. ಬೇಯಿಸೋಕೆ ಹಾಕ್ತೀವಲ್ಲ, ಇದರಲ್ಲಿರುವಂಥ ಹಿಟ್ಟೆಲ್ಲ ತೆಕ್ಕೊಂಡ್ಬಿಡ್ಬೇಕು ನಾವು, ಸ್ವಲ್ಪ ಆ ಕಡೆ ಈ ಕಡೆ ಕೈ ತಿರ್ಸ್ಕೊಂಡು. ಇಲ್ಲ ಅಂತಂದರೆ ಹಿಟ್ಟಿಟ್ಟಾಗ್ಬಿಡತ್ತೆ ಬಂಡಿ ಎಲ್ಲ. ನೋಡಿ ಈ ರೀತಿ ತಗೊಂಡ್ವಾ, ಈ ರೀತಿ ಉಬ್ಬಿ ಬರ್ತಾ ಇದೆಯಲ್ಲ ಎಲ್ಲ ಸೈಡಲ್ಲೂ. ಈಗ ನಾವು ತಿರುವಿ ಹಾಕ್ಕೋಬೇಕು.
ಈ ರೀತಿ ಗ್ಯಾಸ್ ಮೇಲೆ ಸುಟ್ಕೊಳ್ಳೋಣ. ಚೆನ್ನಾಗಿ ಉಪ್ಪು ಬರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂತು ಅಂತೇಳಿ. ಇವಾಗ ತೆಗೆದೆ ಅದನ್ನ ಎರಡು ಸೈಡ್ ಬೇಯಿಸ್ಬಿಟ್ಟು ನೋಡಿ ಎರಡು ಸೈಡಲ್ಲೂ ಈ ರೀತಿ ಸುಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ. ನಾನು ಎರಡು ಸೈಡಲ್ಲೂ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ. ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ. ಇದು ತುಂಬ ಸಾಫ್ಟಾಗಿರುತ್ತೆ ಇದು. ನೋಡಿ ಇದು ಎಷ್ಟು ಮೆತ್ತಗಿದೆ ಅಂತ ಗೊತ್ತಾಗುತ್ತೆ. ಕೈಯಲ್ಲಿ ಈ ರೀತಿ ನಾವು ಅದನ್ನ ಒತ್ತಿದ್ರೂ ಕೂಡ ಎಲ್ಲೂ ಅದು ಕಟ್ ಆಗ್ತಾ ಇಲ್ಲ. ತುಂಬ ಮೆದುವಾಗಿ ಬಂದಿದೆ. ಈಗ ನಾವು ಇದನ್ನ ಹಾಗೆ ಇಟ್ಟರು ಇದು ನೋಡಿ ಹೇಗಿದೆಯಾ ಹಾಗೇ ಇದೆ. ನೋಡಿ ಇದೆರಡು ಒಳ್ಳೆ ಕಾಂಬಿನೇಷನ್. ಈ ರೀತಿ ಮಾಡ್ಕೊಂಡು ತಿಂತಾ ಇದ್ದರೆ ನೀವು 2 ತಿನ್ನೋರು 4 ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ.